ಒಂದು ಕೋರ್ಟ್ ಕೇಸ್ ಇದೆ ಅಣ್ಣ. ಇದೆಲ್ಲ ಯಾಕಣ್ಣ? ಹೇಳಿ ಮಾಡ್ಬಿಡೋಣ ಒಂದು. ನೀವು ನೋಡ್ಕೊಂತೀನಿ ಅಂದ್ರೆ ಏನು ಅದರಲ್ಲಿ ಏನಿದೆ ಮಾಡೇ ಬಿಡೋಣ. ಈ ಹುಡುಗರ ಆರ್ಟು ನಾಯಿ ಬಾಲ ಎರಡೂ ಒಂದೇ. ಮರ್ಡರ್ ಮಾಡಿ. ಓ ನೀವು ಲಾಯರ್ ಆಗಿದ್ರೆ ಏನೋ ಗೊತ್ತಿಲ್ಲಪ್ಪ. ಹೇಗಿದ್ದೀರಾ? ಕ್ಯಾ ಬಾಯ್ ಹೆಂಗಿದ್ಯಾ? ಚೆನ್ನಾಗಿದ್ದೇನೆ. ಬಾಮ್ಮ ಬಾ. ಇಷ್ಟೊತ್ತ ಬರೋಕ್ಕೆ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು. ಸೊ ಹೇಗಿದ್ದೀರಾ ನೀವು? ಅಲ್ಲ ಎಷ್ಟೊತ್ತಿಗೆ ಮೀಟ್ ಆಗ್ತೀನಿ ಅಂತ ಹೇಳಿದ್ದು? ಹಾಳಾದ್ ಬಸ್ ಸಿಕ್ಕಿರಲ್ಲ. 9ಗೆ ಹೇಳಿದ್ದು. 8ಗೆ ಮೀಟ್ ಆಗೋಣ ಅಂತ ತಾನೇ ಹೇಳಿದ್ದು. ಹೌದಾ? ಏನೋ ಗೊತ್ತಿಲ್ಲಪ್ಪ. ಇಲ್ಲ ನಾನು ಹೇಳಿದ್ದು 9ಗೆ. ಮೇ ಬಿ ನೀವು ಮಿಸ್ಟೇಕ್ ಮಾಡ್ಕೊಂಡಿರ್ತೀರಾ ನೋಡಿ. ಕತೆಗಳು ಹೇಳಿ. ಏನು ಹೇಳ್ರು. ಏನಕ್ಕೆ ಕರೆದಿದ್ದು ಅಂದರೆ ಲೈಕ್ ನಾನೊಂದು ಕವರ್ ಸಾಂಗ್ ಮಾಡ್ತಿದ್ದೀನಿ. ಮಾಡ್ತಿದ್ಯಾ? ಮಾಡಬೇಕು ಅಂದೇನಂತ ನನ್ನ ಹತ್ರ. ಅದೇ ನಿಮ್ಮ ಹೆಲ್ಪ್ ಕೇಳೋಣ ಅಂತ ಮೀಟ್ ಮಾಡೋಕ್ಕೆ. ಆಲ್ರೆಡಿ ಮಾಡಿದಿರಾ ಇಲ್ಲ ಇಲ್ಲ, ಈಗ ಮಾಡಬೇಕು ಆ್ಯಕ್ಚುಲಿ. ಕಂಗ್ರ್ಯಾಚುಲೇಷನ್ ಬ್ರದರ್. ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆ ಸೊ ನಿಮ್ಮದು ಕಡೆಯಿಂದ ನನಗೆ ಸ್ವಲ್ಪ ಹೆಲ್ಪ್ ಬೇಕಾಗುತ್ತೆ. ಅದರಿಂದ ಮೀಟ್ ಮಾಡೋಕ್ಕೆ. ಲಾಯರ್ಗೆ ಯಾರು ಮಾಡಲ್ಲ ಅಂತಾರೆ ಹೆಲ್ಪ್. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಲಾಯರ್ ಅಂತ ಅನ್ಕೊಂಡು ಮಾಡಬೇಡಿ. ಅಲ್ಲ ಆಯ್ತು, ಫ್ರೆಂಡ್ ಅಂತ ಮಾಡಿ ಅಷ್ಟೇ. ಅಲ್ಲ ನೆಕ್ಸ್ಟ್ ನಮ್ಗೆ ಏನಾದ್ರೂ ಹೆಲ್ಪ್ ಬೇಕಾಗತ್ತೆ. ಡೆಫಿನೆಟ್ಲಿ ಅವಾಗ ಮಾಡ್ಕೊಡ್ತೀವಿ. ತಲೆಯೋಡ್ಸಿ ಆನ್ಸರ್ ಮಾಡ್ಬೇಡ, ಹಾರ್ಟ್ ಇಂದ ಆನ್ಸರ್ ಮಾಡು. ಕ್ರಿಮಿನಲ್ ಕೇಸ್ ಅದು ಇದು ಮೊದಲೇ ಕ್ರಿಮಿನಲ್. ಕ್ರೈಮ್ ಮಾಡಿಬಿಟ್ಟು ಬನ್ನಿ, ಪರವಾಗಿಲ್ಲ. ಏನು ಕ್ರೈಮ್ ಮಾಡಿಬಿಟ್ಟು ಬನ್ನಿ. ನನ್ನ ಹತ್ರ ದುಡ್ಡು ಕಿತ್ಕೊಳಕ ದುಡ್ಡಿಗೋಸ್ಕರ ನಾವು ಮಾಡಲ್ಲ. ಮತ್ತೆ ಫ್ರೀ ಸರ್ವಿಸಾ? ಇವನ್ ಲಾಯರ್ ಆಗಬೇಕು ಅಂತ ದೇವರೇ ಡಿಸೈಡ್ ಮಾಡಿ ಒಂದು ಕೋಟ್ ಕರಿ ಕಲರ್ನ ಎಕ್ಸ್ಟ್ರಾ ಹೊಡೆದು ಕಳ್ಸವನೆ. ಮಾಡಬಹುದು, ಬಟ್ ಎಲ್ಲ ಮಾಡೋಕ್ಕಾಗ. ನೀವು ಎಷ್ಟು ಕ್ರೈಮ್ಸ್ ಮಾಡಿ ಬಂದರೆ ಅವಾಗ ನಾವೇನು ಮಾಡೋಕ್ಕಾಗ? ನೀನೇ ತಾನೇ ಕ್ರೈಮ್ ಮಾಡ್ಕೊಂಡು ಬಾ, ನಾನು ನೋಡ್ಕೊಂತೀನಿ. ಕ್ರೈಮ್ ಮಾಡ್ತೀರಾ? ಹೇಳಿ ಮಾಡ್ಬಿಡೋಣ ಒಂದು. ನೀವು ನೋಡ್ಕೊಂತೀನಿ ಅಂದ್ರೆ ಏನು ಅದರಲ್ಲಿ ಏನಿದೆ ಮಾಡೇ ಬಿಡೋಣ. ಈ ಹುಡುಗರ ಆರ್ಟು ನಾಯಿ ಬಾಲ ಎರಡೂ ಒಂದೇ. ಓಕೆ, ಡೆಫಿನೆಟ್ಲಿ ಹಾಗೆ ಮಾಡುವ. ಏನು ಮಾಡ್ಬೇಕು ಕ್ರೈಮ್ ಅಂದ್ರೆ ಯಾವ ಮಟ್ಟಕ್ಕೆ ಇರ್ಬೇಕು ಕ್ರೈಮ್? ನೀವು ಯಾವ ರೀತಿ ಮಾಡ್ತೀರಾ? ನನಗೇನು ಅಭ್ಯಾಸ ಇಲ್ಲ. ಇವಾಗ ಏನಾದ್ರು ಒನ್ ಥಿಂಗ್, ಮರ್ಡರ್ ಮಾಡಿ. ಕ್ರೈಮ್ ಅದೇ ಅಲ್ವಾ? ಸೆಂಟ್ರಲ್ ಜೈಲಿಗೆ ಕಳ್ಸ್ಬಿಡೋಣ ಅಂತ. ನನಗೆ ಲೈಕ್ ಮರ್ಡರ್ ಕೇಸಸ್ನ ಡೀಲ್ ಮಾಡಬೇಕು ನಂಗೆ ತುಂಬ ಇಷ್ಟ. ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ. ಸೊ ಅಲ್ಲ ನಿಮ್ಮಂಥವ್ರನ್ನ ಎಲ್ಲಿ ಅಡ್ಮಿಟ್ ಮಾಡ್ಬೇಕು ಗೊತ್ತಾ? ಎಲ್ಲಿ? ಹಾಸ್ಪಿಟಲ್ ನೆನಪಾಗ್ತಿಲ್ಲ. JP ನಗರ ಹತ್ರ ಒಂದು ಹಾಸ್ಪಿಟಲ್ ಇದೆಯಲ್ಲ, ಗೊತ್ತಿಲ್ಲ. ಲೈಕ್ ಸಿಲ್ಕ್ ಬೋರ್ಡ್ನಿಂದ ಆ ಕಡೆ ಹೋದಾಗ. ಹೌದಾ? ಯಾವುದು ನಿಮಾನ್ಸ್ ಒಂದೇನಾ? ಓಕೆ. ಅಲ್ಲ ಅಲ್ಲಿ ಔಟ್ ಸೈಡ್ ಬೋರ್ಡ್ ಒಂದು ಹಾಕಿದ್ದಾರೆ, 500 rupees ಫ್ರೀ ಅಂತ. ಅರ್ಥ ಆಯ್ತಲ್ಲ, ಅಲ್ಲಿ ಜಾಯಿನ್ ಮಾಡಿಸ್ಬೇಕು. ಜಾಯಿನ್ ಮಾಡ್ಸೋಣ. ನಿಮಗೆ ತಾನೇ. ಅಲ್ಲ ನೆಮ್ಮದಿ ಅಲ್ಲ, ಏನೋ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತಿದ್ದೀನಿ, ಮರ್ಡರ್ ಮಾಡ್ಬಿಟ್ಟು ಬಾ, ನಾನು ಕೇಸ್ ಹ್ಯಾಂಡಲ್ ಈಗ ಮಾಡ್ತೀನಿ. ನೀವು ಕೇಳಿದೇನು ಕೇಸ್ ನೀವು ತಗೊಳ್ತೀರಾ ಅಂತ. ನನಗೆ ಅಫ್ಕೋರ್ಸ್ ನಾವು ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡೋದ್ರಿಂದ ಕ್ರಿಮಿನಲ್ ಕೇಸಸ್ ತಗೊಳ್ತೀವಿ. ಸೊ ನೀವು ಏನು ಮಾಡಬೇಕಂದ್ರೆ ಕ್ರೈಮ್ ಮಾಡಬೇಕು, ದೆನ್ ಯು ಹ್ಯಾವ್ ಟು ಕಮ್ ಟು ಮೀ ಅಲ್ವಾ? ಕರೆಕ್ಟ್. ಸೊ ಅದನ್ನೇ ನಾನು ಹೇಳಿದೆ ಅಷ್ಟೇ. ಹೋಗ್ಲಿ ಬಿಡಿ. ಹೀಗೆ ಸಂಬಂಧ ಇಲ್ಲದೆ ಮಾತಾಡಿ ಟೈಮ್ ವೇಸ್ಟ್ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ. ಸೊ ನಿಮ್ಮ ಕಡೆಯಿಂದ ನನಗೆ ಯಾವ ರೀತಿ ಹೆಲ್ಪ್ ಮಾಡೋದಲ್ಲಿದೆ? ಹೆಲ್ಪ್ ಅಂದರೆ ಏನು ಮಾಡ್ಬೋದು ಅಂದರೆ, ಇವಾಗ ಒಂದು ಚಿಕನ್ ಫ್ರೈ ಮಾಡೋ, ರೋಟಿ ಚಿಕನ್ ಫ್ರೈ ಅದು ತಿಂದು ಹೆಲ್ಪ್ ಮಾಡ್ತೀನಿ. ಹೌದಾ? ತುಂಬ ಕಷ್ಟಪಡ್ತೀರಾ ಅನ್ಸುತ್ತೆ ಹಾಗಾದ್ರೆ. ಮಾಡೋಣ. ಲೈಕ್ ಇಷ್ಟು ದಿನ ಆದಮೇಲೆ ಮೀಟ್ ಮಾಡ್ತಿದ್ದೀರಲ್ಲ, ಫ್ರೆಂಡಿಗೆ ಹೆಲ್ಪ್ ಮಾಡಿಲ್ಲ ಅಂದರೆ ಇನ್ನು ಫ್ರೆಂಡ್ ಏನಕ್ಕಿರೋದು? ಒಂದು ಮಟನ್ ಬಿರಿಯಾನಿ. ಇನ್ನೇನು ಹೇಳ್ಬೇಕು? ಏನಂತ ನೆಟ್ಟಿಗೆ ಕೇಳಿದ್ರೆ ಹೇಳ್ಬೋದಪ್ಪ. ನನಗೆ ಯಾವ ರೀತಿ ಹೆಲ್ಪ್ ಬೇಕಂದ್ರೆ ನನಗೆ ಎಡಿಟಿಂಗ್ ಬೇಕು. ಸಾಂಗಾ ನಾನೇ ಮಾಡ್ತೇನೆ ಎಡಿಟಿಂಗು. ಬಟ್ ನನಗೇನು ಫ್ರೀಯಾಗಿ ಏನು ಬೇಡ. ಬಟ್ ಬಿಕಾಸ್ ಈಗ ಬೇರೆಯವ್ರ ಹತ್ರ ಹೋಗಿ ನಾವು ಅಪ್ರೋಚ್ ಆಗೋಕ್ಕಿಂತ ಗೊತ್ತಿರೋರ ಹತ್ರ ಮಾಡಿದ್ರೆ ಬೆಟರ್. ಅಲ್ಲ ಸೀರೆ, ನಾನು ಪ್ರೊಫೆಷನಲ್ ಎಡಿಟರ್, ನನ್ನ ಮೇಲೆ ಆಣೆ ಇಟ್ಟು ನಾನು ಮಾಡ್ತೇನೆ. ಅದಕ್ಕೆ ನಾನು ನಿಮಗೆ ಅಪ್ರೋಚ್ ಮಾಡ್ತಿರೋದು. ಓಕೆ, ಎಡಿಟಿಂಗು ಅಷ್ಟೇ. ಎಡಿಟಿಂಗ್ ಮಾತ್ರ ಸಾಕಾ? ಎಡಿಟಿಂಗು ಆ್ಯಂಡ್ ನೀವು ಬಂದರೆ ಶೂಟ್ಗೆ ಚೆನ್ನಾಗಿರುತ್ತೆ ಅನ್ನೋ ಫೀಲಿಂಗ್. ನೀನ್ ನೋಡ್ರ ಅಯ್ಯೋ ಪಾಪ
ಇದು ಆ್ಯಕ್ಚುಲಿ ಅಲ್ಲ, ಸಪೋರ್ಟ್ ಅಲ್ಲ, ಬ್ಯಾಕ್ ಬೋನ್ ಟೈಪ್ ನೀವು. ಕತೆಗಳು ಬೇಡ. ಇದು ಆ್ಯಕ್ಚುಲಿ ನಾವು ಮಾಡೋಣ ಅಂತ ನೀನು ಮೊದಲು ಹೇಳ್ದೆ, ಒಂದು ಸಾಂಗ್ ಅಂತ ಹೇಳ್ದೆ. ಯಾ ಹೇಳ್ದೆ. ಅದು ಈ ಸಾಂಗಿಗೆನಾ? ತಲೆಯೋಡ್ಸಿ ಆನ್ಸರ್ ಮಾಡ್ಬೇಡ. ಆಕ್ಚುಲಿ ಅಲ್ಲ, ಅದು ಇನ್ನೊಂದು ಸಾಂಗ್ ಇತ್ತು. ಯಾವುದು ಇದು ಮೂವಿ ನೇಮ್ ಪ್ರಾಪರ್ ಆಗಿ ಗೊತ್ತಿಲ್ಲ. ಸಾಂಗ್ ಹೇಳು. ಯಾರ್ದು? ವಿಷ್ಣು ಸರ್ದೇನಾ ಇಲ್ಲ ಬೇರೆ? ಅದು ಬೇರೆದು ಆಕ್ಚುಲಿ. ಅದು ಓಲ್ಡ್ ಸಾಂಗ್ ಟ್ರೆಂಡಲ್ಲಿ ಇತ್ತು. ಯಾವ್ದು ಅವಾಗ ರೀಲ್ಸ್ ಅಲ್ಲ ರೀಲ್ಸ್ ಅಂತಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಅದು ಟ್ರೆಂಡಲ್ಲಿ ಚೆನ್ನಾಗಿತ್ತು ಅದು. ಅಂತ. ಅವಳನ್ನು ಒಮ್ಮೆ ನೋಡಲು ನಾ ತಳಮಳ ಅಣ್ಣ ಇದೆಲ್ಲ ಯಾಕಣ್ಣ? ಸರಿ ಹೋಗ್ಲಿ ಬಿಡಮ್ಮ, ಯಾಕೆ ಹೊಸ ಸಾಂಗ್ಸ್ ಆಡ್ ಮಾಡೋಣ ಬಿಡು. ಹೊಸ ಸಾಂಗ್ಸ್ ಪುಷ್ಪ ಮಾಡಬಹುದು, ಬಟ್ ನನಗೆ ಓಲ್ಡ್ ಸಾಂಗ್ಸೇ ಮಾಡಬೇಕು ಅಂತ ಇಷ್ಟ. ಒಳ್ಳೆ ಸಾಂಗ್ ಗಜಕೇಸರಿದು ಒಂದು ಸಾಂಗ್ ಮಾಡೋಣ. ಅದು ಯಾವ್ದು? ಒಳ್ಳೆ ಅಲ್ಲ, ತುಂಬಾ ದಿವಸ ಆಯ್ತಲ್ಲ ಬಂದು. ಯಾವ್ದು ಹೇಳಿ ಸಾಂಗ್? ಗಜಕೇಸರಿ ಸಾಂಗ್ ಹೇಳಿ. ನಿಮ್ ಸಾಂಗ್ ಗೊತ್ತಿಲ್ಲ, ಗಜಕೇಸರಿ ಬೇಕಾ? ಅಂದ್ರೆ ಎಷ್ಟು ಸಾಂಗ್ ಅಂತ. ನೀವು ಎಷ್ಟು ಫ್ಯಾನಾ? ಹಾ, ನೈಸ್. ನೀವು ವಿಷ್ಣುವರ್ಧನ್ ಹೇಳಿದ್ರಲ್ಲ ಬಿಡು. ವಿಷ್ಣುವರ್ಧನ್ ಅವ್ರ ಫ್ಯಾನೆ. ಯಾರು? ಯಶ್ ಅವ್ರ ಫ್ಯಾನೆ. ಮೂವಿದಲ್ಲೆಲ್ಲ ರಾಮಾಚಾರಿ ಮೂವಿನೇ ಮಾಡಿದಾರಲ್ಲ ಅವ್ರಿಗೋಸ್ಕರ. ಯಾ. ಮುಖ್ಯ ವಿಷಯಕ್ಕೆ ಬರಲ್ಲ. ಆಯ್ತು ಬಿಡಮ್ಮ. ಸೊ ಓಕೆ, ನಾನೇನು ಚಾರ್ಜ್ ಏನು ತಗೊಳ್ಳಲ್ಲ. ಐ ಮೀನ್ ಎಡಿಟಿಂಗ್ಗೆ. ಸೀರಿಯಸ್ಲಿ? ಹಾಂ, ನಾನು ಬರಕ್ಕೆ ಪೆಟ್ರೋಲ್ ಅವತ್ತು ಪೆಟ್ರೋಲ್ ಹಾಕ್ಸು ಸಾಕು. ಯಾಕೆ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ನಾನು ಎಲ್ಲರಿಗೂ ಫ್ರೀ ಮಾಡ್ಕೊಡ್ತೀರಾ? ಎಲ್ರಿಗೂ ಅಲ್ಲ, ನನ್ನೊಂದು ಲೈಕ್ ಒಂದು ಕೋರ್ಟ್ ಕೇಸ್ ಇದೆ. ಅಣ್ಣ ಇದೆಲ್ಲ ಯಾಕಣ್ಣ? ಸೊ ಅದ್ರಲ್ಲಿ ನಿನ್ನ ಹೆಲ್ಪ್ ತಗೊಂತೀನಿ. ಓಕೆ, ಶೋರ್ ಶೋರ್. ಸೀರಿಯಸ್ ಆಗಿ ಓಕೆ, ಹೇಳ್ತಿರೋದು. ಡೆಫಿನೆಟ್ಲಿ ಮಾಡೋಣ. ಹೇಳಿ. ನಾನು ₹1 ಕೊಡಲ್ಲ ಅದರಲ್ಲಿ. ಓಕೆ. ಕೇಸ್ ಇದು ಕೋರ್ಟ್ ಕೇಸ್ದು. ಓಕೆ, ಸೊ ಇಲ್ಲಿ ಡೀಲಿಂಗ್ ಅದು. ಹಾಂ, ನೀವು ಇದು ನೀವು ಫ್ರೀ ಎಡಿಟಿಂಗ್ ಮಾಡ್ಕೊಡ್ತೀನಿ. ನನ್ಗೆ ಅಲ್ಲಿ ಫ್ರೀ ಕೋರ್ಟ್ ಕೇಸು ಏನದು ಆರ್ಗ್ಯುಮೆಂಟ್ಸ್ ಆರ್ಗ್ಯೂ ಮಾಡಬೇಕು. ಒಳ್ಳೆಲ್ಲ ಇರ್ತಾನೆ ನೀವು ಕೆಟ್ಟ ಲಾಯರ್ ನಾನು. ಇಲ್ಲ, ಲಾ ಬಗ್ಗೆ ಗೊತ್ತಾ? ಇಲ್ಲ, ಅಯ್ಯೋ ನಾನು ಲಾಯರ್ ಅಲ್ವಲ್ಲ, ನಂಗೆ ಏನಕ್ಕೆ ಗೊತ್ತಿರುತ್ತೆ? ಹಾ, ಇವನ್ ಮೈಲ್ ಹರಿತಾ ಇರೋದು ಸಂಘದ ಬ್ಲಡ್ ಅಲ್ವಾ? ಕೇಸ್ ನಮ್ದೇ ಗ್ಯಾರಂಟಿ. ಅಲ್ಲ, ಈಗ ಹೋಗ್ಬಿಟ್ಟು ಹೇಳ್ತಾರಲ್ವಾ, ಒಂದು ಟೀಚರ್ಗೆ ನಿಮ್ ಟೀಚಿಂಗ್ ಬರುತ್ತಾ ಅಂತ ಕೇಳಿದ್ರೆ ಹೇಗಿರುತ್ತೆ? ಲಾಯರ್ಸ್ಗೆಲ್ಲ ಲಾನು ಗೊತ್ತಿರತ್ತಾಗಿದ್ರೆ ಎಲ್ಲ. ಈಗ ಲಾಯರ್ಸ್ ಅಂದ್ರೆ ಎಲ್ಲ ಲಾಸ್ ನಾಲೆಜ್ ಇರುತ್ತೆ, ಬಟ್ ಒಂದು ಕೇಸ್ ಮೇಲೆ ಒಂದು ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ರಿಸರ್ಚ್ ಮಾಡಿ ಆ ರೀತಿ ಪ್ರೋಸೆಸ್ ಏನಿರುತ್ತೋ ಆ ಥರ ಹೋಗುತ್ತೆ. ಓಕೆ, ಸೊ ನಂದೇನಂದ್ರೆ ಸೆಕ್ಷನ್ 42B ಅಂಡ್ 47E ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? 2 ಸೆಕ್ಷನ್ ಇಟ್ಕೊಂಡು ಒಂದು ಹುಡುಗಿ. ಸೀರಿಯಸ್ಲಿ 42B ಅಂಡ್ 47E ಯಾವ್ದ್ರಲ್ಲಿ? IPCನ CPCನ CRP? ನಂಗೆ ಅವೆಲ್ಲ ಗೊತ್ತಿಲ್ಲ. ನಂಗೆ ಗೊತ್ತಿರೋದು ಸೆಕ್ಷನ್ಸ್ ಅಂದ್ರೆ IPC ಅಂತಾನೆ ತಾನೇ ಬರೋದು. ಅದೇ ಜನಕ್ಕೆ ಗೊತ್ತಿರೋದು ಬರೀ IPC ಒಂದೇ. ಓ, ನೀವು ಲಾಯರ್ ಆಗಿದ್ರೆ ಏನೋ ಗೊತ್ತಿಲ್ಲಪ್ಪ. ಅಲ್ಲ, 2-3 ಹೇಳಿದ್ರಲ್ಲ. ಓಕೆ, 2-3 ಹೇಳಿದ್ರೆ ಲಾಯರ್ ಆಗ್ಬಿಡ್ತಾರಾ? ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅಂತ ಅರ್ಥ ಆಯ್ತು. ಓಕೆ, ಸರಿ. ಓಕೆ, ನಂದು IPCನೇ 47B ಅಂಡ್ 42B 47E ಈ 2 ಲಾ ಪ್ರಕಾರ ಒಂದು ಹುಡುಗಿ ಮೇಲೆ ಕೇಸ್ ಆಗ್ಬೇಕು. ಹುಡುಗಿ ಮೇಲೆನಾ? ಕ್ಯೂ? ಏನ? ಅವ್ರೇನ್ ಮಾಡಿದ್ರು? ಏನಿಲ್ಲ, ಸ್ವಲ್ಪ ಟಾರ್ಚರ್ ಕೊಡ್ತಾವ್ರೆ ಅದಕ್ಕೆ. ನನ್ ಮೇಲೆ ಹಣೆ ಇಟ್ಟು ಟಾರ್ಚರ್? ಏಕೆ, ಏನಾದ್ರು ಬ್ಲ್ಯಾಕ್ ಮೇಲ್ ಏನೋ ಮಾಡ್ತಿದ್ದಾರೆ? ಬ್ಲ್ಯಾಕ್ ಮೇಲೆ ಏನಿಲ್ಲ. ಹೋಗ್ಲ, ಸೆಕ್ಷನ್ ಏನಂತ ಗೊತ್ತಾ? ಏನಿಲ್ಲ, 42B ಅಂಡ್ 47E. ಇದು ಪ್ರೈವೇಟ್ ಲಾಸ್ ಬರುತ್ತೆ ಆಕ್ಚುಲಿ. ಪ್ರೈವೇಟ್ ಲಾ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಲೈಕ್ ಲೋಕಲ್ ಲಾಸ್ ಏನೇನಿರುತ್ತೆ, ಲೈಕ್ ಕರ್ನಾಟಕ 42 ಆದ್ರೆ. ಬಟ್ ನೀವು ಹೇಳೋ ಪ್ರಕಾರ ಲೋಕಲ್ ಲಾಸ್ ಅಲ್ಲಿ ಹುಡುಗಿ ಮೇಲೆ ಕೇಸ್ ಯಾವ ಅಲ್ಲ, ರೀತಿ ಬರುತ್ತೆ? 42B ಲೈಕ್ ಓನ್ಲಿ 42 ಲೋಕಲ್ ಲಾಸ್. ಲೋಕಲ್ ಲಾಸ್ 42B ನಾನು ಹೇಳ್ತಿರೋದು. ಅದರಲ್ಲಿ B ಇವಾಗ ಇರತ್ತಲ್ಲ, A B ಕೆಲವೊಂದು C ಆ ಥರ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಸೊ ಇದರಲ್ಲಿ ಸೊ ನೀವು ಯಾವ ಪ್ರಕಾರ ಅಂತ ಹೇಳ್ತೀವಿ? ಇವಾಗ ಏನ್ ಮಾಡಿದ್ರು ಹುಡುಗಿ ಅಂತ ಕೇಳಿ? ಹುಡುಗಿ ಏನು ಮಾಡೋದು ಅಂದ್ರೆ ಏನೂ ಮಾಡಿಲ್ಲ ಅದಕ್ಕೆ ಏನು ಮಾಡಿಲ್ಲ ಅಂತ ಕೇಸ್ ಹಾಕ್ತಿದ್ದೀರಾ? ಕಂಪ್ಲೇಂಟ್ ಮಾಡಿದೀರಾ? ಇಲ್ಲ, ಮಾಡಬೇಕು. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ಬೇಕಾ ಫಸ್ಟು? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಅಲ್ಲ, ಡೈರೆಕ್ಟ್ ಕೋರ್ಟ್ ಅಂತ ಬರಲ್ವಾ ಅದು? ನಂಗೆ ಗೊತ್ತಿಲ್ಲ ಸೀರಿಯಸ್ಲಿ. ಓಕೆ, ಹೇಳಿ, ಇನ್ಫಾರ್ಮೇಶನ್ ಕೊಡಿ. ನೀವು ಲಾಯರ್ ಅಂತ ನಿಮ್ಮ ಹತ್ರ ಅದನ್ನ
ಇವಾಗ ನಿನ್ಗೆ ಹೆಲ್ಪ್ ಬೇಕು ತಾನೆ, ನಾನು ಮಾಡ್ತೀನಿ, ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ನೋಡ್ರಿ ಅಮಾಯಕರು ಹೆಂಗ್ ಕೂತವ್ರೆ. ಸರಿ, ನೀವು ಯಾರ ಮೇಲೆ ಆದರೂ ಕೇಸ್ ಮಾಡಬೇಕು ಹಾಕಿದ್ದೀರಾ? ಲೈಕ್ ಕೋರ್ಟ್ಗೆ ಆಗಬೇಕು ಅಂದರೆ ಫಸ್ಟು ಕಂಪ್ಲೇಂಟ್ ಮಾಡಿ, ಆಯ್ತು, ಆಮೇಲೆ ಪೊಲೀಸ್ ಸ್ಟೇಷನಲ್ಲಿ. ಸ್ಟೇಷನಲ್ಲಿ FIR ಫೈಲ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನೇನಿರುತ್ತೋ ಅವ್ರು ನೋಡ್ಕೊಳ್ತಾರೆ. ಯು ಜಸ್ಟ್ ಗೋ ಅಂಡ್ ಅಟೆಂಡ್ ಅಷ್ಟೇ. ಬಟ್ ಅವ್ರನ್ನ ಕೋರ್ಟಿಗೆ ಕರ್ಕೊಬರ್ಬೇಕು ಅಂದರೆ ಬರ್ತಾರೆ, ನೋಟಿಸ್ ಬರುತ್ತೆ, ಹೋಗುತ್ತಲ್ವ ಅವ್ರಿಗೆ. ಓಕೆ, ಸರಿ ಬಿಡಮ್ಮ. ಅದು ಕೇಸೇ ಇಲ್ಲ ಅಂತ ಅವ್ರು ಹೊಡೆದ್ಬಿಟ್ರೆ ಪೊಲೀಸ್ ಸ್ಟೇಷನಲ್ಲೇ. ಇವಾಗ ಆ ಥರದ್ದು ಯಾವ ಥರ ಕೇಸ್ ಇರುತ್ತೆ? ಇವಾಗ ಕೇಸ್ ಹಾಕ್ತಿದ್ದೀರಂದ್ರೆ ಅದು ರೀಸನೇಬಲ್ ಇರಬೇಕು. ರೀಸನಬಲ್. ಯಾವ ರೀತಿ ಅದು? ಲವ್ ಮಾಡ್ತಿಲ್ಲ, ಅದು ಒಂದು ರೀಸನ್ ಅಲ್ಲ. ಏನು ಲಾ ಅಂದ್ರೆ ಏನು ಕಾಮಿಡಿನಾ? ನಿನ್ಗೇನು ಕಾಮಿಡಿ ಅಂತ ಅನಿಸ್ತಿದ್ಯಾ? ಎಡಿಟಿಂಗ್ ಅಂದ್ರೆ ಏನು ತಮಾಷೆನಾ? ಎಡಿಟಿಂಗ್ ಅಂದ್ರೆ ಏನು ತಮಾಷೆನಾ ಇಲ್ಲಿ? ಎಡಿಟಿಂಗ್ ನಾನು ನೀನು ಅಲ್ಲ, ಫ್ರೇಮ್ ಟು ಫ್ರೇಮ್ ನಾನು ನೋಡಿ ನಾನು ಎಡಿಟ್ ಮಾಡ್ಬೇಕು ತಾನೇ ಅಲ್ಲಿ. ಏಯ್ ಕೋಪದಲ್ಲಿ ನೀನು ಕಾನೂನ ಕೈಗೆ ತಗೋಬೇಡ. ಎಡಿಟಿಂಗು ಲಾಸ್ಗೂ ಕಂಪ್ಯಾರಿಸನೇ ಇಲ್ಲ ಅಲ್ವಾ? ಕಂಪ್ಯಾರಿಸನೇ ಇಲ್ಲ. ನಾನು ಎಡಿಟಿಂಗ್ ಅಲ್ಲಿ ಯಾವ್ದು ಚೆನ್ನಾಗಿರುತ್ತೋ ಅಂತ ನಾನು ತೆಗೆದಲ್ಲಿ ಆಗ್ಬೇಕು. ನೀನು ಯಾವ್ದೋ ಒಂದು ಲೂಪ್ ಹೋಲ್ ಇಟ್ಕೊಂಡು ಹೆಂಗ್ ಕೇಸ್ ಆಗ್ಬೇಕು ಅನ್ನೋದು ನನ್ಗೆ ಇವಾಗ ಹೇಳ್ಬೇಕು ನೀನು. ಸರಿ, ಆ ಥರ ಇರ್ಬೇಕಂದ್ರೆ ತುಂಬಾ ಡೀಪ್ ಕ್ವೆಶನ್ಸ್ ಹೋಗ್ಬೇಕಾಗುತ್ತೆ. ಅದು ನಂಗೆ ಒಂದ್ 2-3 ಹೇಳು. ಕಂಪ್ಲೇಂಟ್ ಕೊಡಕ್ ಒಂದೊಂದು ಲೈಕ್ ಲವ್ ಆಲ್ರೆಡಿ ನೀವು ಲವ್ ಅಲ್ಲಿ ಇದ್ರ ನೀವು ಏನು ಉತ್ತರ ಕೊಡ್ತೀಯ ಇದಕ್ಕೆ? ಯಾರು? ಈಗ ನೀವು ಯಾರೋ ಹುಡುಗಿ ಅಂತ ಹೇಳಿದ್ರಲ್ವಾ? ನಾನೇ ಹೊತ್ತು ಅವಳಿಗೆ ಎಲ್ಲೂ ಇಲ್ಲ. ನೀವು ಹೇಳಿಲ್ಲ, ಅವರು ನೀವು ಲವ್ ಇರ್ಲಿಲ್ಲ ನಿಮ್ದು. ಆಕ್ಚುಲಿ ಅವಳು ಹೆಂಗೆ ಅಂದ್ರೆ ಅವಾಗ ಕಾಲ್ ಮಾಡೋದು, ಊಟ ಮಾಡ್ದ, ಓಕೆ, ಅವರ್ ಯು, ಅಚ್ಚಾ, ಅಷ್ಟೇ, ಅದಕ್ಕೆ ಲವ್. ಈ ಹುಡುಗರ ಹಾರ್ಟು ನಾಯಿ ಬಾಲ ಎರಡೂ ಒಂದೇ ಅಲ್ಲ. ವಿಚಾರಿಸ್ಕೊಂತಾರೆ ನಾವ್ ಹೇಗಿದ್ದೀವಿ, ಆಸ್ ಎ ಎಲ್ಲಿದ್ದೀವಿ. ಫ್ರೆಂಡ್ ಆಗಿ ಆಗಿರಬಹುದು ಅನ್ನೋದು ಇರುತ್ತಲ್ವಾ? ಫ್ರೆಂಡ್ ಇಲ್ಲ, ಅವಳು ಸಿಂಗಲ್, ನಂಗೆ ಗೊತ್ತು. ಅವ್ರು ಸಿಂಗಲ್ ಇಸ್ ಸೆಕೆಂಡ್ರಿ ಅದು, ಓಕೆ ಅಲ್ವಾ? ಇಲ್ಲಿ ಲವ್ ಅಂತ ನೀವು ಹೇಗೆ ಕನ್ಸಿಡರ್ ಮಾಡ್ಕೊಳ್ತೀರಾ ನಿಮ್ಮ ಪ್ರಕಾರ? ಅದು ಹೇಳಕ್ಕಾಗಲ್ಲ ನಾವು. ಇನ್ನೇನು ನಾನು ಲವ್ ಮಾಡೋದನ್ನು ಅವಳೇ ಕನ್ಸಿಡರ್ ಮಾಡಬೇಕು ಅಂದ್ರೆ ನಾನು ಇರೋದೇನಕ್ಕೆ? ಹಾಯ್ ಹೇಗಿದ್ದೀರಾ ಅಂತ ವಿಚಾರಿಸೋದಕ್ಕೆ ನಿಮ್ ಲವ್ ಆಗ್ಬಿಡ್ತಾ? ಹಂಗಲ್ಲ. ಇವಾಗ ಸರಿಪ್ಪ, ಇವಾಗ ನೀವಿದ್ದೀರಾ, ನಿಮ್ಗೇನೋ ಒಂದು ನಾನು ಮೆಸೇಜ್ ಹಾಕ್ತೇನೆ, ನಾನು ಆಗ್ಲಿಂದ ಹೇಳ್ತಾವ್ ತಾನೆ ಇವೆಲ್ಲ ಆಗಕ್ಕಿಲ್ಲ ಅಂತ. ಕಾಲ್ ಮಾಡಿದ ತಕ್ಷಣ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಎಲ್ಲಿದ್ದೀರಾ, ಒಂದು ಕೆಲಸ ಇದೆ, ಎಲ್ಲ ಸಮಥಿಂಗ್ ಏನೋ ಒಂದು ಕಾಲ್ ಮಾಡಿಬಿಟ್ಟು ಹಾಯ್ ಅವರ್ ಯು, ಊಟ ಆಯ್ತಾ, ಎಲ್ಲಿದ್ದೀರಾ, ಶೂಟ್ ಹೆಂಗೆ ಹೋಗ್ತಿದೆ, ಅದು ಇದು ಅಂತ ಕ್ವಶನ್ಸ್ ಕೇಳಿದಾಗ ನಮ್ಮ ಬಗ್ಗೆ ವಿಚಾರಿಸ್ಕೊಂಡಂಗೆ ತಾನೇ ಅದರ ಅರ್ಥ. ಹೌದಾ ಇಲ್ವಾ? ನಿಮ್ಮಂತವ್ರು ಇರೋದ್ರಿಂದಾನೇ ಆ ಪುಣ್ಯಾತ್ಮ ಬ್ಯಾಗ್ ಸೇರ್ಕೊಂಡಿದ್ದು. ಎಮೋಷನಲ್ ಡ್ಯಾಮೇಜ್ ಅಲ್ವಾ ಅದೊಂಥರ ನಮ್ಗೆ. ಎಮೋಷನಲ್. ಈಗ ಫ್ರೆಂಡ್ಸ್ ಕೂಡ ಕೇಳ್ತಾರಲ್ವಾ, ತುಂಬಾ ಜನ ಫ್ರೆಂಡ್ಸ್ ದಿನ ಏನಕ್ಕೆ ಕೇಳ್ತಾರೆ? ಅಟ್ಲೀಸ್ಟ್ ಡೇ ಬೈ ಡೇ ಏನಕ್ಕೆ ಕೇಳ್ತಾರೆ? ಫ್ರೆಂಡ್ಸ್ ಏನು ಅವ್ರಿಗೇನು ಮಾಡಕ್ ಕೆಲಸ ಇರಲ್ವಾ? ಕನ್ಸರ್ನ್ ಇರುತ್ತಲ್ವಾ? ಅದನ್ನೇ ನಾನು ಹೇಳ್ತಿರೋದು. ಆ ಕನ್ಸರ್ನ್ ಇರೋದ್ರಿಂದಾನೇ ನಾನು ಹೇಳ್ತಿರೋದು. ನೀವು ಆ ರೂಟಲ್ಲಿ ಬರ್ತಾ ಇದ್ದೀರಾ? ಆ ಕನ್ಸರ್ನ್ ಇಂದ ನಿಮ್ ಲವ್ ಆಯ್ತಾ? ಹಾ, ಕೇಸ್ ಆಗ್ಬೇಕು ಅಂತ. ಲವ್ ಆಯ್ತು ಅಲ್ಲ, ಲವ್ ಕೇಸ್ ಆಗ್ಬೇಕು ಅಂತ. ಈಗ ಚೀಟಿಂಗ್ ಅಂತ. ಚೀಟಿಂಗ್ ಅಂತ. ಚೀಟಿಂಗ್ ಯಾರ್ದು? ಅವಳದು. ಹೆಂಗೆ? ಈ ನಡುವೆ ಕೇಳ್ತಾ ಇಲ್ಲ, ನೀ ನಡುವೆ ಬೇರೆ ಅರ್ಷಿತನೇ ಮಾತಾಡ್ತಿರ್ಬೋದು ಅನ್ನೋದೊಂದು ಡೌಟ್. ಫನ್ನಿ ಅನಿಸ್ತಿದೆ ನನಗೆ. ನಾನು ಸೀರಿಯಸ್ ಆಗಿ ಕೇಳ್ತಿರೋದು. ಅಲ್ಲ, ಫೋನ್ ಮಾಡಿಲ್ಲ ನೀವು, ಹೋಗಿ ಯಾವ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೋಬಿಡ್ತಾರೆ. ನಾನು ಅದಕ್ಕೆ ಸ್ಟೇಷನ್ ಬೇಡ, ನಾನು ಡೈರೆಕ್ಟ್ ಕೋರ್ಟ್ಗೆ ಮಾಡ್ಬೇಡಿ. ಅಲ್ಲ, ಫೀಸ್ ಅಲ್ಲ, ನಾನು ಅದಕ್ಕೆ ಡೈರೆಕ್ಟ್ ಕೋರ್ಟ್ಗೆ ಹಾಕೋಣ ಅಂತಿರೋದು. ನಾನು ಆಗ್ಲಿಂದ ಹೇಳ್ತಾವ್ ತಾನೆ ಇವೆಲ್ಲ ಆಗಕ್ಕಿಲ್ಲ ಅಂತ. ಫೀಸು ಬೇಡ ನನಗೆ. ಪೊಲೀಸ್ ಸ್ಟೇಷನ್ ಅಂದರೆ ಸುಮ್ಮನೆ ಮತ್ತೆ ಅದೊಂದು ಕಿತಾಪತಿ. ನಾನು ಇದುವರೆಗೂ ಸ್ಟೇಷನ್ಗೆ ಹೋಗಿಲ್ಲ, ಅದು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಮ್ಗೆ ನಾಲೆಡ್ಜ್ ಇಲ್ಲ. ಅಫ್ಕೋರ್ಸ್ ನಾನು ಕೋರ್ಟ್ಗೂ ಹೋಗಿಲ್ಲ, ಬಟ್ ನೀವು ಗೊತ್ತಿರೋರು ಇದಾರಲ್ಲ, ಅದು ಕ್ರಿಮಿನಲ್ ಲಾಯರ್ ಬೇರೆ. ಆಯ್ತು, ಆಮೇಲೆ ಎಂತೆಂಥ ದೊಡ್ಡ ಕೇಸಸ್ಸೇ ಹ್ಯಾಂಡಲ್ ಮಾಡ್ತಾರೆ ಅಲ್ವಾ ಕ್ರಿಮಿನಲ್ ಲಾಯರ್ಸು. ಇದೊಂದು ಚಿಕ್ಕ ಪೆಟ್ಟಿ ಕೇಸ್ ಟೈಪ್ ಇದೊಂಥರ ನಿಮಗೆ. ಬಟ್ ಇದು ಕ್ರಿಮಿನಲ್ ಕೇಸೇ ಆಗಲ್ಲ ಅಲ್ವಾ? ಸೊ ಈ ಟೈಮಲ್ಲಿ ಕರೆಕ್ಷನ್ಸ್ ಎಲ್ಲ ಬೇಕಾ? ಚೀಟಿಂಗ್ ಕ್ರಿಮಿನಲ್ ಆಗಲ್ವಾ? ಚೀಟಿಂಗ್ ಕ್ರಿಮಿನಲ್. ಬಟ್ ಇಲ್ಲಿ ಚೀಟಿಂಗ್ ಏನಿದೆ? ಅದಕ್ಕೆ ನಿಮ್ಮ ಹತ್ರ ಚೀಟಿಂಗ್ ಎಲ್ಲಿದೆ ಅಲ್ಲಿ? ಏನಕ್ಕಿಲ್ಲ? ಕಾಲ್ ಮಾಡಿಲ್ಲ ಅಂದ್ರೆ ಶಿ ಮೈಟ್ ಬಿ ಬಿಸಿ ಅಲ್ವಾ? ಏನಿಲ್ಲ, ಖಾಲಿಯಾಗಿ ಬಿದ್ದವಳು. ಏನಿಲ್ಲ, ಅವಾಗಲೂ ಮೊಬೈಲ್ ಕಳ್ದೋಗಿರ್ಬಹುದು. ಆನ್ಲೈನ್ ಇದಲ್ಲ ಅಂದ್ರೆ ಮೊಬೈಲ್ ಕಳ್ದೋಗಿ. ಇದು ಇದರಲ್ಲಿ ಓಪನ್ ಮಾಡಿರಬಹುದಲ್ವಾ? ಲೈಕ್ ಲ್ಯಾಪ್ಟಾಪ್. ವಾಟ್ಸಪ್ ಆನ್ಲೈನ್ ಅದು ತೋರ್ಸಲ್ಲ, ಲ್ಯಾಪ್ಟಾಪ್ ಬದನೇಕಾಯಿ ಆಗಲ್ಲ, ಸೆಟ್ಟಿಂಗ್ಸ್ ಅದು. ನಿಮ್ ಲಾಯರಾ ಫಸ್ಟ್ ನನ್ಗೆ ಹೇಳು. ನೀನು ಲಾಯರ್ ಆಗ್ತೀರಾ? ಸರಿ, ನಾನು ಲಾಯರ್ ಅಲ್ಲ. ಸೊ ವಾಟ್ ಅಲ್ಲ, ನಾನು ಎಡಿಟರ್. ಆದ್ರೂ ನಾನು ಎಡಿಟರ್, ನನ್ಗೆ ಎಡಿಟಿಂಗ್ ಬರುತ್ತೆ. ನಿಮ್ಗೆ ಲಾ ಬರುತ್ತಾ? ಇಲ್ಲ, ನೀವು ಹೇಳ್ಕೊಡ್ಬೋದು. ಅಯ್ಯೋ, ನಮ್ಗೆ ಲಾಸ್ ಬರಲ್ವಲ್ಲ. ಅಷ್ಟು ಕಷ್ಟಪಟ್ಟು 5 years ಓದಿದ್ದು ವೇಸ್ಟ್ ಅಲ್ವಾ? 5 years ಓದ್ಬೇಕಾ? FLB ಅಂದರೆ ಸೆಕೆಂಡ್ PU ಮೇಲೆ ಮಾಡಿದ್ರೆ 5 years. ಓಕೆ. ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ 3. ನೀವು ಡಿಗ್ರಿ ಮಾಡಿಲ್ಲ? ಡಿಗ್ರಿ ಮಾಡಿದ್ರೆ ಅಲ್ಲ, ಡಿಗ್ರಿ ಮಾಡಿದ್ರೆ ಲಾಯರ್ ಆಗ್ಬಿಡ್ತಾರ? ಇದು ಡಿಗ್ರಿನೇ ಅಲ್ವಾ? ಯಾವುದು? LLB.
ಅಂದರೆ ಓಕೆ ಡಿಗ್ರಿ ಮಾಡಿ LLB ಮಾಡ್ತಾರೆ, ನಂಗೆ ಗೊತ್ತಿರೋರು ಹಂಗೆ ಮಾಡಿರೋದು. ಸಿಂಗಲ್ ಲೈಕ್ LLB ನಮ್ಮದು BA. ಸೊ ಸೆಕೆಂಡ್ PU ಮೇಲೆ ನಾವು ಮಾಡ್ತೀವಿ 5 years. 5 years ಓಕೆ. ಅದ್ರ ಬಗ್ಗೆ ಅಲ್ಲ ಇವಾಗ ನಾವು ಲೈಕ್ ಅಟೆಂಪ್ಟ್ ಮಾಡ್ತೀವಿ, ಮರ್ಡರ್ ಅಟೆಂಪ್ಟ್ ಮಾಡ್ತೀವಿ ಅನ್ಕೋ, ಓಕೆ, ಅದರಿಂದ ಎಸ್ಕೇಪ್ ಆಗಬೇಕು ಅಂದರೆ ಏನು ಮಾಡಬೇಕು? ಅದೆಲ್ಲ ನಾವು ಈ ಥರ ಹೇಳ್ಬಾರ್ದು, ಪಬ್ಲಿಕಲ್ಲಿ ಹೇಳ್ಕೊಬಾರ್ದು. ನಿಮ್ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ. ನಾನೊಬ್ಬನೇ ತಾನೇ ಇದ್ದೇನೆ ಇಲ್ಲಿ. ಒಂದು ಪರ್ಸನ್ ಆದರೂ ಇದು ಲೈಕ್ ಪಬ್ಲಿಕ್ಕೇ ಆಗುತ್ತೆ ಅಲ್ವಾ, ಪ್ಲೇಸ್ ಪಬ್ಲಿಕ್ ಪ್ಲೇಸ್. ಸೊ ನಿಮ್ಮ ಆಫೀಸಿಗೆ ಬಂದು ಫೀಸ್ ಕೊಟ್ಟು ಟೇಬಲ್ ಕೆಳಗಡೆ ಫೀಸ್ ಅಲ್ಲ, ನಾವು ಹೆಂಗಾಗುತ್ತೆ ಗೊತ್ತಾ, ಮರ್ಡರ್ ಮಾಡೋದಕ್ಕೆ ನಾವೇ ಸಪೋರ್ಟ್ ಮಾಡ್ತಾ ಹಾಗಿರುತ್ತೆ. ಓ, ಅದು ನಾವು ಮಾಡಬಾರ್ದು ಅಲ್ವಾ. ಕಾನೂನನ್ನ ರಕ್ಷಣೆ ಮಾಡ್ಬೇಕು ನೀವು. ರಕ್ಷಣೆನೂ ಮಾಡಬೇಕು, ನಮ್ಮ ನಂಬಿ ಬರೋ ಕ್ಲೈಂಟ್ಸ್ನ ನಾವು ಯಾವತ್ತೂ ಬಿಡಬಾರ್ದು. ಅದು ನಮ್ಮ ಪ್ರೊಫೆಷನ್ಗೆ ಅವಮಾನ. ಅದು ಸರಿ ಬಿಡಿ, ಈ ಟಾಪಿಕ್ಗೆ ಬಿಡಿ, ನಮಗೆ ಅನ್ವಾಂಟೆಡ್. ಇವಾಗ ನನ್ನ ಲವ್ ಹುಡುಗಿ ಮೇಲೆ ಕೇಸ್ ಆಗ್ಬೇಕು, ಅದನ್ನೆಲ್ಲ ಅಲ್ಲಿ ಚೀಟಿಂಗೇ ಆಗಲ್ವಲ್ಲ ಫಸ್ಟ್ ಆಫ್ ಏನೇನು ಆಲ್. ಚೀಟಿಂಗ್ ಆಗಲ್ಲ. ಇವಾಗ ನೆನ್ನೆ ನೀವೂ ಕಾಲ್ ಮಾಡಿದ್ರೆ, ನಿನ್ನೆ ಅಲ್ಲ ನೆನ್ನೆನೋ ಮೊನ್ನೆನೋ, ಅವರು ಊಟ ಆಯ್ತಾ ಅಂತ ನೀವೂ ಕೇಳಿದ್ರಿ, ನಿಮ್ಮ ಮೇಲೂ ಇವಾಗ ಒಂದು ಕೇಸ್ ಆಗಬೇಕು. ಹೆಂಗದು ಪ್ರೊಸೀಜರ್? ಲಾಯರ್, ಗುಣವಂತರಿಗೆ 10,000 ರೂಪಾಯಿ ದಂಡ ವಿಧಿಸಲಾಗಿದೆ. ದ ಕೇಸ್ ಇಸ್ ಕ್ಲೋಸ್ಡ್.